ದೈವ ಕೃಪೆಯಿಂದ ನನಗೆ ಕಳೆದ 20 ವರ್ಷದಿಂದ ಶಿವಕುಮಾರಣ್ಣವರು ನನಗೆ ಆತ್ಮೀಯರು, ನನಗೆ ಚಿರಪರಿಚಿತರಾಗಿದ್ದು ನನಗೆ ಅವಿನಾಭಾವ ಸಂಬಂಧ ಉಂಟಾಗಿದೆ. ಇಲ್ಲಿ ಬಂದಿರತಕ್ಕಂಥ ಎಷ್ಟೋ MLA MP ಮಿನಿಸ್ಟ್ರುಗಳಿಂದ ಸಿಗದಲ್ಲೇ ಇರತಕ್ಕಂಥ ಭಾಗ್ಯ ಶ್ರೀ ರಾಜರಾಜೇಶ್ವರಿ ತಾಯಿ ನನಗೂ ಇವ್ರ ಕುಟುಂಬಕ್ಕೂ ಅವಿನಾಭಾವ ಸಂಬಂಧವಾಗಿ ನನ್ನನ್ನು ಇವ್ರ ಜೊತೆ ಬೆಸುಗೆ ಹಾಕಿ ಕೊಂಡಿಯಾಗಿ ಒಂದು ನಿಲ್ಲಿಸಿದೆ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಯಾಕೆಂದರೆ ಎಷ್ಟೋ ಶಕ್ತಿನ ಇಲ್ಲಿ ಬಂದು ಈ ಸ್ಥಳದಲ್ಲಿ ನಾನು ತೊಗೊಂಡೋಗಿದ್ದೀನಿ. ಅವ್ರನ್ನ ಬಂದು ಇಲ್ಲಿ ನಿಂತ್ಕೊಳ್ಳೋದೋ ಏನೋ ತಾಯಿ ಅಥವಾ ಇವರಿಂದ ನನಗೆ ಬ್ಲೆಸ್ಸಿಂಗ್ ಗೊತ್ತಿಲ್ಲದಂಗೆ ಬರ್ತೀನಿ. ಶಾಲೆ ಪ್ರಾರಂಭ ಮಾಡಿದ್ದೀವಿ, ಇವರಿಂದ ದೊಡ್ಡ ಶಾಲೆ ಆಗಿದೆ. ಆ ಶಾಲೆ ಮಾಡಬೇಕಾದ್ರೆ ನಮ್ಮ ಹತ್ರ ಇವತ್ತು ಹೆಚ್ಚು ಕಮ್ಮಿ ಒಂದು 10 ಕೋಟಿ ರೂಪಾಯಿ ಆಗಿದೆ. ಆದರೆ ನನ್ನ ಹತ್ರ ಪ್ರಾರಂಭ ಮಾಡಿದಾಗ ಒಂದು 100,000 ರೂಪಾಯಿ ಇರ್ಬೋದು ಅಷ್ಟೇ. ಹೆಂಗೆ ಶಕ್ತಿ ಎಳೀತೋ ಯಾವ ರೂಪದಲ್ಲಿ ಬಂತೋ ಗೊತ್ತಿಲ್ಲ. ಈ ಒಂದು ಅವಿನಾಭಾವ ಸಂಬಂಧದಿಂದ ಇವರ ಯಾವ ಜನ್ಮದ ಋಣಗಳು ಇಲ್ಲಿ ಇವರು ಹುಟ್ಟಿದ ಮೂಲತಃ ತಮಿಳುನಾಡು, ನಾವು ಕರ್ನಾಟಕ. ಆದರೆ ಇವೆರಡಕ್ಕೂ ಬೆಸುಗೆ ಹಾಕಿ ಎಷ್ಟೋ ಜನಕ್ಕೆ ಕಣ್ಣೀರು ಒರೆಸಿ ಅವರ ಬೆಳಕನ್ನು ನೀಡಿದ್ದಾರೆ. ಎಷ್ಟೋ ಜನ ಜ್ಯೋತಿಷಿಗಳಿದ್ದಾರೆ, ಆದರೆ ಅವರಿಗೆಲ್ಲ ಮೂಲ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರು ಒಂದಲ್ಲ ಒಂದು ಹೇಳ್ತಾ ಇರ್ತಾರೆ, ಎಲ್ಲರೂ ಹಿಂಗೆ ಇದು ರಾಶಿ ಇದು ಅಂತ. ಆದರೆ ಪರ್ಫೆಕ್ಟಾಗಿ ಹೇಳ್ತಕ್ಕಂಥ ಮಹಾನುಭಾವರು ಸಿಕ್ಕಲ್ಲ. ಇವತ್ತೆಲ್ಲ ಮೋಸ ಮಾಡಿ ಅದು ಬರೀ ದುಡ್ಡು ಮಾಡೋದ್ರಲ್ಲೇ ಜ್ಯೋತಿಷ್ಯ ಅನ್ನೋದೊಂದು ಇದೆ. ಜ್ಯೋತಿಷ್ಯ ಹೇಳೋದ್ರಲ್ಲಿ ನಿಪುಣರಾಗಿರ್ತಕ್ಕಂಥ ಈ ಮಹಾನುಭಾವರು ನೂರಾರು ವರ್ಷ, ನೂರಾರು ಚೇತನಗಳು, ನೂರಾರು ಕುಟುಂಬಕ್ಕೆ ಬೆಳಕಾಗಿ ನಮ್ಮ ರಾಜ್ಯಕ್ಕೆ ಒಂದು ಕೀರ್ತಿ ಪ್ರದಾಯಕವಾಗಲಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಜೊತೆಗೆ ನನಗೇ ಗೊತ್ತಿಲ್ಲ ಇವರು ಯಾರು ಎಷ್ಟು ಜನ ಬರ್ತಾರೆ ಇವ್ರ ಹತ್ರ ಜ್ಯೋತಿಷ್ಯ ಕೇಳಿಕೊಂಡು. ಆದರೆ ನಾನು ಇವ್ರ ಮೂಲ ಕುಟುಂಬ ತಮಿಳ್ನಾಡಲ್ಲೂ ಸಹ ನಾನು ಇವ್ರ ಬೆಸುಗೆ ನನಗೆ ಒಂದು ಭಾವನೆಯಾಗಿ, ಸತೀಶು ನೀನು ನಾನೊಬ್ಬ ತಮ್ಮನಾಗಿ ನಾನು ನೋಡ್ತೀನಪ್ಪ, ಕಾಪಾಡ್ತೀನಿ ಅಂತ ಹೇಳ್ತಾರೆ. ಅಣ್ಣ ಹಿಂಗಲ್ಲ, ಹಿಂಗೆ ಅಂದರೆ ಪಾಪ ಹಿಂಗೆ ಮಾಡ್ಬೋದು ಅಂತ ಎಷ್ಟೋ ರೆಮಿಡಿ ಹೇಳ್ತಾರೆ. ಈ ಜೊತೆಯಲ್ಲಿ ಇವ್ರ ಜೊತೆ ನಾವು ನಡೆದಾಡ್ತಕ್ಕಂಥ ನಾವು ಹಳೇ ಒಂದು ಗುರು ಪರಂಪರೆ, ಶ್ರೀಧರ್ ಸ್ವಾಮಿಗಳಿರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಆ ಒಂದು ಇವತ್ತಿನ ಚೇತನವಾಗಿ ನಮ್ಮ ಜೊತೆ ನಾವು ನಿಂತಿದ್ದೀವಿ. ಇವ್ರ ಜೊತೆ ಇದೇ ನಮ್ಮ ಭಾಗ್ಯ ಅಂತ ನಾನು ಅಂದ್ಕೊಂಡು ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.